ಬಸ್ ಎಲ್ಲರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಸಾಗರ್ ಸ್ಟೋರೀಸ್. ಮಗ ಫಸ್ಟ್ ಆಫ್ ಆಲ್ ಎಲ್ಲರಿಗೂ ಶುಭೋದಯ. ಮ್ಯಾಚ್ ಡೇ ಗೇಮ್ ಆನ್. ನಮ್ಮ RCBಗೆ ಸ್ವಲ್ಪ ಗ್ಯಾಪ್ ತಗೊಂಡು ಬರ್ತಾ ಇದ್ದಾರೆ. ನಮ್ಮ RCB ಬ್ಯಾಕ್ ಟು ಬ್ಯಾಕ್ ಮ್ಯಾಚಸ್ಗಳು ಆಗೋಗ್ಬಿಟ್ಟಿತ್ತು ನಮ್ಮ RCB. ಇವಾಗ ಒಂದು ಸ್ವಲ್ಪ ಗ್ಯಾಪ್ ತೊಗೊಂಡು ಬರ್ತಾ ಇದ್ದಾರೆ. ಲಾಸ್ಟ್ ಆಗಿರೋಂಥ ಸೋಲ್ನ ಮರ್ತಿದ್ದಾರೆ ಅಂತ ಅಂದ್ಕೊಂಡಿದ್ದೀನಿ. ಅದು ಗುಜರಾತ್ ಜೈಂಟ್ಸ್ ಮೇಲೆ ಅದೊಂಥರ ನಮಗೆ ಒಂಥರ ಮರೆಯಲಾದಂಥ ಮ್ಯಾಚ್ ಆಗೋಗ್ಬಿಟ್ಟಿದೆ. ಯಾಕಂದರೆ ಗುಜರಾತ್ ಜೈಂಟ್ಸ್ ಮೇಲೆ ಸೋಲೋ ಥರ ಆಗೋಗ್ಬಿಟ್ಟಿದೆ. ಇನ್ಫ್ಯಾಕ್ಟು ಏನು ಗುರು ಆಗ್ತಾ ಇರೋದು ಮ್ಯಾಚು, ಲಾಸ್ಟ್ 2 ಮ್ಯಾಚ್ ಏನು ಕಾಂಪಿಟೇಷನು. ಅಜ್ಜಿ ಗುಜರಾತ್ ಜೈಂಟ್ಸ್ ನಿನ್ನೆ ಕಾಂಪಿಟೇಷನ್ ಕೊಟ್ಟರು. ಇದು ಸ್ಟಾರ್ಟಿಂಗ್ ಆಫ್ ದ ಟೂರ್ನಮೆಂಟಲ್ಲಿ ಗುಜರಾತ್ ಜೈಂಟ್ಸ್ ಆಡಿತ್ತು ಅಂತಂದರೆ ಫಸ್ಟ್ 4 ಮ್ಯಾಚ್ ಈ ಥರ ಆಡಿತ್ತು ಅಂದರೆ ಎಲ್ಲೋ ಇರೋರು ಗುಜರಾತ್ ಜೈಂಟ್ಸ್ ಇವತ್ತು ಔಟ್ ಆಫ್ ದ ಟೂರ್ನಮೆಂಟ್ ಆದರೂ ನಿನ್ನೆ ಮ್ಯಾಚ್ನ ಸೋಲೋದ್ರ ಮೂಲಕ ಮುಂಬೈ ಇಂಡಿಯನ್ಸ್ ಸಿಕ್ಕಾಪಟ್ಟೆ ಕ್ಲೋಸ್ ಮಾರ್ಜಿನಲ್ಲಿ ಇನ್ನೇನು ಸಿಕ್ಕಾಪಟ್ಟೆ ಲಾಸ್ಟ್ ಓವರಲ್ಲಿ ಗೆದ್ದಿರೋವಂಥದ್ದು ಮಸ್ತ್ ಮ್ಯಾಚ್. ಅದಂತೂ ನೆನ್ನೆದು ಬಿಡಿ, ಅದಕ್ಕಿಂತ ಮೊನ್ನೆದ ಮ್ಯಾಚ್ ನೋಡಬೇಕಾಗಿತ್ತು ಹಿಂಗಿತ್ತು ಅಂತ. ಅದೊಂಥರ ಲಾಸ್ಟ್ ಬಾಲರ್ಗೆ ಹೋದಂಥ ಮ್ಯಾಚ್ ಆಗಿತ್ತದು. UP ವಾರಿಯರ್ಸು ಡೆಲ್ಲಿ ಕ್ಯಾಪಿಟಲ್ಸ್ ಮೇಲೆ ಸಖತ್ತಾಗಿ ಗೆದ್ದರು. ಸೊ ಅಲ್ಲಿ ಅವ್ರು ಗೆದ್ದಿದ್ರಿಂದ ಒಂಥರ ಟೂರ್ನಮೆಂಟಿಂದ ಜೀವಂತವಾಗಿ ಒಂಥರ ಉಳ್ಕೊಳ್ಳೋ ಜೊತೆಗೆ UP ವಾರಿಯರ್ಸು ಇನ್ನೂ ಒಂದು ಸ್ವಲ್ಪ ಹುರುಪನ್ನು ಹುಟ್ಟಾಕಿದ್ದಾರೆ. ಯಾಕಂದರೆ ಡೆಲ್ಲಿ ಕ್ಯಾಪಿಟಲ್ಸ್ ಒನ್ ಆಫ್ ದ ಸ್ಟ್ರಾಂಗೆಸ್ಟ್ ಟೀಮು. ನಾವು ಅಂದ್ಕೊಂಡಿದ್ದೇನು ಅಂತಂದರೆ ಡೆಲ್ಲಿ ಕ್ಯಾಪಿಟಲ್ಸ್ ಫಸ್ಟ್ ಕ್ವಾಲಿಫೈ ಆಗುತ್ತೆ ಪ್ಲೇ ಆಫ್ಸ್ಗೆ ಅಂತ ಅಂದ್ಕೊಂಡಿದ್ದಾರೆ. ಮುಂಬೈ ಇಂಡಿಯನ್ಸು ನೆನ್ನೆ ಮ್ಯಾಚ್ನ ಗೆಲ್ಲೋದ್ರ ಮೂಲಕ ಪ್ಲೇ ಆಫ್ಸ್ಗೆ ಮೊದಲನೇ ಟೀಮ್ ಆಗುತ್ತೆ ಕ್ವಾಲಿಫೈ ಆಗೋದಕ್ಕೆ. ನೋಡ್ತಾ ಇರ್ಬೋದು ಇವಾಗ ಪಾಯಿಂಟ್ಸ್ ಟೇಬಲ್ನ ಫಸ್ಟ್ ಡಿಸ್ಪ್ಲೇ ಮಾಡ್ತಾ ಇದ್ದೀನಿ. 7 ಮ್ಯಾಚಲ್ಲಿ 5 ಮ್ಯಾಚ್ನ ಗೆದ್ಬಿಟ್ಟು ಮುಂಬೈ ಇಂಡಿಯನ್ಸ್ ಶಿಸ್ತಾಗಿ ಕ್ವಾಲಿಫೈ ಆದರು ಅಂತಂದರೆ ವಿತ್ ಸಖತ್ ರನ್ ರೇಟ್ನ ಇಟ್ಕೊಂಡಿದ್ದಾರೆ. ಪ್ಲಸ್ 0.343 ಇದೆ. ಡೆಲ್ಲಿ ಕ್ಯಾಪಿಟಲ್ಸ್ ಕೂಡ ಬೆಟ್ರಾಗಿ ಕಾಣಿಸ್ಕೊಂತಿದೆ. ಅವರವರು ಇವತ್ತು ಗೆಲ್ತು ಅಂತ ಅಂದರೆ ನಮ್ಮ RCB ಮೇಲೆ ಅವರು ಕೂಡ ಆರಾಮಾಗಿ ಶಿಸ್ತಾಗಿ ಕ್ವಾಲಿಫೈ ಆಗ್ತಾರೆ. 1 and 2 ಪೊಸಿಷನ್ ಯಾರ್ದಾಗುತ್ತೆ ಅಂತ ಗೊತ್ತಿಲ್ಲ. ಯಾಕಂದರೆ ಬೆಟರ್ ರನ್ ರೇಟ್ ಇಟ್ಕೊಂಡಿರೋದು ಡೆಲ್ಲಿ ಕ್ಯಾಪಿಟಲ್ಸ್ನೇ. ಹೋಪ್ಫುಲಿ ಅವರು ಕೂಡ ಕ್ವಾಲಿಫೈ ಆಗಬಹುದು. ನಾನು ಹೇಳಿದ್ದೀನಿ ಮುಂಚೆನೇ ಡೆಲ್ಲಿ ಕ್ಯಾಪಿಟಲ್ಸ್ ಅಂತೂ ಪಕ್ಕ ಕ್ವಾಲಿಫೈ ಆಗುವಂಥ ಎಲ್ಲ ಸಾಧ್ಯತೆ ಇದೆ ಅಂತ. ಯಾಕಂದರೆ ಒಂಥರ ಹೆವಿ ಕ್ವಾಲಿಟಿ ಟೀಮ್ ಥರ ಕಾಣಿಸ್ತಿದೆ. ಬಟ್ ಇವತ್ತು ನಮ್ಮ RCB ಮೇಲೆ ಗೆಲ್ಲಬಾರ್ದು ಅಷ್ಟೇ. ಯಾರ ಮೇಲೆ ಗೆದ್ಕೊಳ್ಳಿ, ನಮ್ಮ RCB ಮೇಲೆ ಗೆಲ್ಲಬಾರ್ದು ಅಂತ ಅನ್ಕೊಳ್ಳಿ ಅಷ್ಟೇ. ಇನ್ನೇನು ಟೂರ್ನಮೆಂಟ್ ಎಂಡ್ ಆಗ್ತಾ ಬಂದಿದೆ. ಮುಂಬೈ ಇಂಡಿಯನ್ಸ್ 7 ಮ್ಯಾಚ್ನ ಕಂಪ್ಲೀಟ್ ಮಾಡಿದಾಯ್ತು. 1 ಮ್ಯಾಚ್ ಅಷ್ಟೇ ಬಾಕಿ ಇದೆ ಅವರಿಗೆ. ನಮ್ಗೆ ಇನ್ನೊಂದು 2 ಮ್ಯಾಚ್ ಬಾಕಿ ಇದೆ. ಇನ್ನೇನು ಟೂರ್ನಮೆಂಟ್ ಎಂಡ್ ಆಗ್ತಾ ಬರ್ತಾ ಇದ್ದಂಗೆ ಇವಾಗ ಒಂಥರ ಪಾಯಿಂಟ್ಸ್ ಟೇಬಲಲ್ಲಿ ಕುತೂಹಲ ಉಟ್ಕೊಂಡಿದ್ದಾರೆ. ನಮ್ಮ RCB ಇಲ್ಲಿ ಗೆಲ್ಲಲೇಬೇಕು. ಇಲ್ಲಿ ಸೋಲ್ತು ಅಂತ ಅಂದರೆ ಮನೆಗೆ ಮಕ ಸವರ್ಕೊಂಡ್ ಬರ್ತಾ ಇರೋದೇನೆ ಆ ಥರ ಆಗೋಗ್ಬಿಡುತ್ತೆ. ಯಾಕಂದರೆ ಉಳಿದಿರೋಂಥ 2 ಮ್ಯಾಚು ಕೂಡ ಟಫ್ ಮ್ಯಾಚ್ ಇದೆ ನಮ್ಮ RCBಗೆ. ಯಾಕಂದರೆ ಈ ಮ್ಯಾಚು ಕೂಡ ಟಫ್ ಇದೆ, ಜೊತೆಗೆ ಮುಂಬೈ ಇಂಡಿಯನ್ಸ್ ಮ್ಯಾಚು ಕೂಡ ಟಫ್ ಇದೆ. ಮುಂಬೈ ಇಂಡಿಯನ್ಸ್ ಸಿಕ್ಕಾಪಟ್ಟೆ ಮಸ್ತಾಗಿ ಆಡ್ತಾ ಇದ್ದಾರೆ, ಇವರು ಕೂಡ ಮಸ್ತಾಗೇನೆ ಆಡ್ತಿದ್ದಾರೆ. ಲಾಸ್ಟ್ ಮ್ಯಾಚ್ ಬೇರೆ ಸೋತಿದ್ದಾರೆ ಡೆಲ್ಲಿ ಕ್ಯಾಪಿಟಲ್ಸ್ ಮೇಲೆ. ಮುಯಿ ಚುಕ್ತಾ ಮಾಡ್ತಾರಾ ಅಂತ ಕಾದು ನೋಡಬೇಕು. ಫ್ರೆಶ್ ಆಗಿ ಕೊಟ್ಲಾದ್ಲಿ ಇವತ್ತು. ಸೊ ಪಿಚ್ ರಿಪೋರ್ಟ್ ಅದು ಇದೆಲ್ಲ ಏನು ಹೇಳೋ ಅಂತ ಆಗತ್ತೆ ಇಲ್ಲ. ಯಾಕಂದರೆ ದಿನ ಅದೇ ವೇನಿಲ್ಲೇ ಮ್ಯಾಚ್ ಆಗ್ತಿದೆ, ಡೆಲ್ಲಿನೇ ಆಗ್ತಾ ಇದೆ. ಸೊ ನೆನ್ನೆ ಮ್ಯಾಚನ್ನು ನೋಡ್ತೀರಾ, ಮೊನ್ನೆ ಮ್ಯಾಚನ್ನು ನೋಡ್ತೀರಾ, 2 ಕೂಡ ಸಿಕ್ಕಾಪಟ್ಟೆ ಕ್ಲೋಸ್ ಮ್ಯಾಚ್ ಆಗಿತ್ತು. ಟೂರ್ನಮೆಂಟ್ ಸ್ಟಾರ್ಟಿಂಗ್ 2 ಕ್ಲೋಸ್ ಮ್ಯಾಚ್ ಆಗಿತ್ತಲ್ಲ, ಆ ಥರ ಲಾಸ್ಟ್ 2 ಮ್ಯಾಚ್ ಆಗಿತ್ತು. ಅದೇ ಇವಾಗ ಒಂಥರ ಕ್ವಾಲಿಫೈ ಆಗೋ ಅಂತ ಬರ್ತಾ ಇದ್ದಾಗ ಎಲ್ಲ ಒಂಥರ ಜೀವ ಕೊಟ್ಟು ಆಡೋದಕ್ಕೆ ಸ್ಟಾರ್ಟ್ ಮಾಡಿಬಿಟ್ಟಿದ್ದಾರೆ. ಎಸ್ಪೆಷಲಿ ಗುಜರಾತ್ ಜೈಂಟ್ಸ್ ಜೀವ ಕೊಟ್ಟು ಆಡೋದಕ್ಕೆ ಸ್ಟಾರ್ಟ್ ಮಾಡಿಬಿಟ್ಟಿದ್ದಾರೆ. ಇಲ್ಲಾಗ ಅವ್ರು ಏನೋ ಒಂದು ಮಾಡ್ತಾರೆ ಅನ್ನೋ ಥರ ಊಟ ಹಾಕ್ತಿದ್ದಾರೆ. ಬಟ್ ಏನು ಮಾಡೋಕ್ಕಾಗಲ್ಲ. ಇವಾಗ ಆಲ್ರೆಡಿ 5 ಮ್ಯಾಚ್ನ ಸೋತಿರೋದ್ರಿಂದ ಇನ್ನು 3 ಮ್ಯಾಚು ಗೆದ್ರೂ ಕೂಡ, ಅಂದರೆ ಇನ್ನು 2 ಮ್ಯಾಚ್ನ ಗೆದ್ರೂ ಕೂಡ ಅವ್ರು ಕ್ವಾಲಿಫೈ ಆಗುವಂಥ ಪಾಸಿಬಿಲಿಟಿ ಇದೆ. ಸಿಕ್ಕಾಪಟ್ಟೆ ಲಿಮಿಟೆಡ್ ಚಾನ್ಸ್ ಇಲ್ಲ ಅಂತಲೇ ಹೇಳ್ಬೇಕು 3 ಮ್ಯಾಚ್ ಗೆದ್ದು ಕ್ವಾಲಿಫೈ ಆಗಿದೆ. ಯಾಕಂದರೆ ಆಲ್ರೆಡಿ ಅಲ್ಲಿ 3 ಮ್ಯಾಚ್ ಗೆದ್ದಿರೋಂಥ ಟೀಮ್ಗಳು ಬೇಜಾನ್ ಟೀಮ್ಗಳಿದ್ದಾವೆ. ಇವ್ರನ್ನ ಬಿಡ್ತೋನೆ ಎಲ್ಲರೂ ಕೂಡ 3 ಮ್ಯಾಚ್ನ ಗೆದ್ದರೆ ಅದರಿಂದ ಕ್ವಾಲಿಫೈ ಆಗುವಂಥ ಸಿನಾರಿಯೋ ಇವರೊಬ್ಬರೇ ಇವಾಗ ರೂಲ್ಡ್ ಔಟ್ ಆಗಿರೋದು. UP ಮತ್ತು RCBಲಿ ಒಂಥರ ಕಿತ್ತಾಡ್ತಾ ಇದ್ದಾರೆ ಅಂತ ಹೇಳಬೇಕು. ಮುಂಬೈ ಮತ್ತು ಡೆಲ್ಲಿ ನನ್ನ ಪ್ರಕಾರ ಮುಂಬೈ ಕ್ವಾಲಿಫೈ ಆಗಿದ್ದಾರೆ, ಡೆಲ್ಲಿನೂ ಕೂಡ ಕ್ವಾಲಿಫೈ ಆಗ್ತಾರೆ ಅಂತ ಅನ್ಕೊಂಡಿದ್ದೀನಿ. 4 ಮ್ಯಾಚ್ನ ಗೆದ್ದಿರೋದ್ರಿಂದ ವಿತ್ ಸಖತ್ ರನ್ ರೇಟ್ನ ಇಟ್ಕೊಂಡಿರೋದ್ರಿಂದ ಇಲ್ಲೊಂದು ಕಾಂಪಿಟೇಷನ್ ಬಿದ್ದಿರೋದೇನು ಗೊತ್ತಾ, RCBಗೆ ಮತ್ತು UP ವಾರಿಯರ್ಸ್ಗೆ ಅಷ್ಟನ್ನು ಕಾಂಪಿಟೇಷನ್ ಬಿದ್ದಿರೋದು. ಯಾರು ಕ್ವಾಲಿಫೈ ಆಗ್ತಾರೆ ಅನ್ನೋದು ಕ್ಯೂರಿಯಾಸಿಟಿ ಹುಟ್ಕೊಂಡಿರೋದು. ಕಾದು ನೋಡೋಣ ಇವತ್ತಿನ ಮ್ಯಾಚು ಏನಾಗುತ್ತೆ ಅಂತ. ಬಲಿಷ್ಠವಾಗಿ ಕಾಣಿಸ್ತಾ ಇರುವಂಥ ಡೆಲ್ಲಿ ಕ್ಯಾಪಿಟಲ್ಸ್ ಒಂದು ಕಡೆ ಆಯಿತು ಅಂತಂದರೆ, ನಮ್ಮ ಕಡೆ ಒಂಥರ ಲಾಸ್ಟ್ ಮ್ಯಾಚ್ದು ಒಂಥರ ಒಂದು ಕಾನ್ಫಿಡೆನ್ಸ್ ಏನಿದೆ ಸಿಕ್ಕಾಪಟ್ಟೆ ಕುಗ್ಗೋಗ್ಬಿಟ್ಟಿತ್ತು. ಸೊ ಆ ಕಾನ್ಫಿಡೆನ್ಸ್ ಒಂದು ಬ್ರೇಕ್ ತೊಗೊಂಡು ಒಂದು ಲಾಂಗ್ ಗ್ಯಾಪ್ ತೊಗೊಂಡು ಮತ್ತೆ ಇವಾಗ ಅದನ್ನು ಸ್ವಲ್ಪ ಮೇಲ್ಗಡೆ ಎತ್ತಬೇಕಾಗಿದೆ, ಎಳ್ಕೊಂಡು ಹೋಗಬೇಕಾಗಿದೆ ಕಾನ್ಫಿಡೆನ್ಸ್ನ. 2 ಗೆದ್ದು ಅದು ಯಾವ ಸ್ಲಾಟಲ್ಲಿ ಮುಗಿಸ್ತಾರೆ ಅಂತ ಗೊತ್ತಿರೋ. ಒಟ್ಟಲ್ಲಿ 2 ಗೆಲ್ಲಿ ಅಂತ ಕೇಳ್ಕೊಳ್ಳೋಣ. ನನ್ನ ಪ್ರಕಾರ ಅದೇ ಮೊದಲನೇ ಸ್ಥಾನದಲ್ಲಿ RCB ಮುಗಿಸೋದು ಸಿಕ್ಕಾಪಟ್ಟೆ ಡೌಟು. ಇನ್ನು 2 ಮ್ಯಾಚ್ನ ಗೆಲ್ತು ಅಂದ್ರೂ ಕೂಡ ರನ್ ರೇಟ್ನ ಬೆಟರ್ ಮಾಡ್ಕೊಂತು ಅಂದ್ರೂ ಕೂಡ, ಅಂದರೆ ಮುಂಬೈ ಇಂಡಿಯನ್ಸ್ ಸೋಲ್ಬೇಕಾಗುತ್ತೆ ಆ ಥರ ಎಕ್ಸ್ಪೆಕ್ಟ್ ಮಾಡ್ಬೇಕು ನೆಕ್ಸ್ಟ್ ಮ್ಯಾಚ್ನ. ಗೊತ್ತಿಲ್ಲ, ಎನಿಥಿಂಗ್ ಇಸ್ ಪಾಸಿಬಲ್ ಮಗ. ಏನಾದ್ರು ಮಸ್ತಾಗಿ 2 ಮ್ಯಾಚ್ನ ಹೊಡಿತು ಅಂದರೆ ಮೊದಲನೇ ಸ್ಥಾನದಲ್ಲಿ ಫಿನಿಶ್ ಮಾಡುವಂಥ ಸಾಧ್ಯತೆನೂ ಕೂಡ ಇರುತ್ತೆ. ಯಾಕಂದರೆ ಡೆಲ್ಲಿಗೆ ಹೊಡಿತು ಅಂದರೆ ಮುಂಬೈಗೆ ಹೊಡಿತು ಅಂತಂದರೆ, 2 ಸೋಲ್ತು ಅಂತಂದರೆ, ಡೆಲ್ಲಿಗೆ 1 ಮ್ಯಾಚ್ ಸೋಲ್ತು ಅಂತಂದರೆ, ಸೊ ಆ ಥರ ಸಿನಾರಿಯೋ ಆದರೂ ಆಗ್ಬೋದು. ಹೂ ನೋಸ್ ಅಲ್ವಾ. ಕಾದು ನೋಡೋಣ ಇವತ್ತಿನ ಮ್ಯಾಚು ಏನಾಗುತ್ತೆ ಅಂತ. ನಿಮ್ಮ ಎಕ್ಸ್ಪೆಕ್ಟೇಷನ್ ಏನು ಇವತ್ತು, ಯಾರು ಗೆಲ್ಬೋದು ಅಂತ? ಡೆಲ್ಲಿಗೆ ಹೊಡಿಯುತ್ತಾ ಇವತ್ತು ನಮ್ಮ ಟೀಮು? ಕಾಮೆಂಟ್ ಸೆಕ್ಷನಲ್ಲಿ ಕಾಮೆಂಟ್ ಮಾಡಿ ತಿಳಿಸಿ. ಮುಯಿ ವಾಪಸ್ ಕೊಡಬೇಕು ಮಗ, ಇಲ್ಲ ಅಂತಂದರೆ ಗಾನ್ ಕೇಸ್ RCB ಅಷ್ಟೇನೆ. ಇವತ್ತಿನ ಮ್ಯಾಚ್ ಸೋಲ್ತು ಅಂದರೆ ನೆಕ್ಸ್ಟ್ ಮ್ಯಾಚ್ ಬುಡಕ್ಕೆ ಬರುತ್ತೆ. ಅದು ರನ್ ರೇಟ್ ಬಂದು ನಿಂತ್ಕೊಳ್ಳುತ್ತೆ. ರನ್ ರೇಟು ಈ ಮ್ಯಾಚ್ ಅಂದ್ರೆ ಸೋತ್ವಿ ಅಂತ ನಾನು ಸ್ವಲ್ಪ ಕೆಳಗಡೆ ಡೌನ್ ಆಗುತ್ತೆ. ಅದನ್ನು ಮತ್ತೆ ನೆಕ್ಸ್ಟ್ ಮ್ಯಾಚಲ್ಲಿ ಮುಂಬೈ ಇಂಡಿಯನ್ಸ್ ಮೇಲೆ ಮೇಲ್ಗಡೆ ತೊಗೊಂಡೋಗ್ಬೇಕು ರನ್ ರೇಟ್, ಆ ಥರ ಆಗುತ್ತೆ. ಸೊ ಆ ಥರ ಎಲ್ಲ ಸಿನಾರಿಯೋ ಬಂತು ಅಂತಂದರೆ ಸಿಕ್ಕಾಪಟ್ಟೆ
ಕಷ್ಟ ಆಗ್ತಾ ಹೋಗುತ್ತೆ. ಇವತ್ತು ಜೀವ ಕೊಟ್ಟಾಡಬೇಕು RCB, ಗೆದ್ದು ತೋರಿಸ್ಬೇಕು ಅವನ ಅಜ್ಜಿ ನಾವು ಇದೀವಿ ಮಗ ಅಂತ ಟೂರ್ನಮೆಂಟಲ್ಲಿ. ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಬುಬಾ.